ಸೊ ಗೈಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನನ್ನು ಆಲ್ ಇಟ್ಕೊಳ್ಳಿ. ಇನ್ನು ಸ್ಟ್ರೈಟ್ ಆಗಿ ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಕಡೆಗೆ ಬರೋದಾದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಇವತ್ತು ಸಂಡೇ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ಆಗಿದ್ದು ಇವತ್ತು ಒಬ್ರು ಈ ಮನೆಯಿಂದ ಹೊರಗೆ ಹೋಗ್ಬೇಕು. ಆದ್ರೆ ಈ ವಾರ ಅದು ಆಗೋದಿಲ್ಲ ಅಂತಾನೆ ಹೇಳ್ಬೋದು. ಯಾಕಂತ ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ನೋ ಎಲಿಮಿನೇಷನ್ ಮತ್ತು ಈ ವಾರ ವೋಟಿಂಗ್ ಲೈನ್ಸ್ ಕೂಡ ಓಪನ್ ಆಗಿರಲಿಲ್ಲ ಅಂತಾನೆ ಹೇಳ್ಬೋದು. ಆದ್ರೆ ಇದೀಗ ಬಿಗ್ ಬಾಸ್ ಒಂದು ಎಲ್ಲ ಸ್ಪರ್ಧಿಗಳಿಗಾದ್ರೆ ಟ್ವಿಸ್ಟ್ ಆದ್ರೆ ಕೊಟ್ಟಿದ್ದಾರೆ. ಏನ್ ಟ್ವಿಸ್ಟ್ ಅಂತ ನೋಡೋದಾದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಕಳೆದ ಸೀಸನ್ಗಳಲ್ಲೆಲ್ಲ ಒಂದು ಟ್ವಿಸ್ಟ್ ಆದ್ರೆ ಕೊಡ್ತಾ ಇದ್ರು ಸೀಕ್ರೆಟ್ ರೂಮ್ ಅಂತ. ಆದ್ರೆ ಇದೀಗ ಎಲ್ಲ ಸ್ಪರ್ಧಿಗಳಿಗೆ ಒಂದು ಶಾಕ್ ಆದ್ರೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಈ ಬಾರಿಯ ಕೂಡ ಅಂದ್ರೆ ಈ ವಾರ ಕೂಡ ಟ್ವಿಸ್ಟ್ ಆದ್ರೆ ಕೊಟ್ಟಿದ್ದಾರೆ, ಅದೇ ಸೀಕ್ರೆಟ್ ರೂಮ್. ಇನ್ನು ಈ ಸೀಕ್ರೆಟ್ ರೂಮ್ಗೆ ಯಾರು ಹೋಗಿದ್ದಾರೆ ಅಂತ ನೋಡೋದಾದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಇಲ್ಲಿ ಒಂದೇನಪ್ಪ ಅಂತಂದ್ರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂದ್ರೆ ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ಕೂಡ ಈ ಬಾರಿ ನಾಮಿನೇಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಇವರಿಬ್ಬರಲ್ಲಿ ಒಬ್ಬರನ್ನೇ ಏನಾದರೂ ಈ ಸೀಕ್ರೆಟ್ ರೂಮ್ಗೆ ಹಾಕಿದ್ರೆ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಇರ್ತಿತ್ತು ಮತ್ತು ಇಲ್ಲಿ ಎಲ್ಲ ಸ್ಪರ್ಧಿಗಳಿಗೆ ಕೂಡ ಒಂದು ತಲೆಯಲ್ಲಿ ಗೊಂದಲ ಆದ್ರೆ ಇರ್ತದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇಂಥ ಕಾಂಪಿಟೇಷನ್ ಪ್ಲೇಯರ್ ಕೂಡ ಈ ತರ ಹೊರಗಡೆ ಹೋದ್ರೆ ನಮ್ ಗತಿ ಏನಂತ ಸ್ವಲ್ಪ ಅವರಿಗೂ ಕೂಡ ಭಯ ಆಗ್ತಿತ್ತು ಅಂತಾನೆ ಹೇಳ್ಬೋದು. ಇನ್ನು ಈ ಬಾರಿಯ ಸೀಕ್ರೆಟ್ ರೂಮ್ ಅಂದ್ರೆ ಈ ಸೀಸನ್ ನ ಸೀಕ್ರೆಟ್ ರೂಮ್ ಅಲ್ಲಿ ಬಂದ್ಬಿಟ್ಟು ಈ ಬಾರಿ ಈ ವಾರದ ಎಲಿಮಿನೇಷನ್ ಅಂದ್ರೆ ಎಲಿಮಿನೇಟ್ ಆಗಿದ್ದು ಅಂತಂದ್ರೆ ಎಲಿಮಿನೇಟ್ ಆಗಿಲ್ಲ, ಸೀಕ್ರೆಟ್ ರೂಮ್ಗೆ ಆದ್ರೆ ಹೋಗಿದ್ದಾರೆ. ಯಾರಪ್ಪ ಅದು ಹೋಗಿದ್ದು ಅಂತಂದ್ರೆ ಚೈತ್ರ ಕುಂದಾಪುರ್ ಅವರು ಈ ಬಾರಿಯ ಸೀಕ್ರೆಟ್ ಅಂದ್ರೆ ಸೀಸನ್ 11 ಸೀಕ್ರೆಟ್ ರೂಮ್ಗೆ ಆದ್ರೆ ಚೈತ್ರ ಕುಂದಾಪುರ್ ಅವರು ಆದ್ರೆ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಒಂದೇನಂತಂದ್ರೆ ಚೈತ್ರ ಕುಂದಾಪುರ್ ಅವರು ಮನೆಯಿಂದ ಹೊರಗಡೆ ಹೋದ್ರೆ ಅಷ್ಟೇನು ಇಂಪ್ಯಾಕ್ಟ್ ಮಾಡಲ್ಲ ಅಂತಾನೆ ಹೇಳ್ಬೋದು. ಎಲ್ಲ ಸ್ಪರ್ಧಿಗಳಿಗೂ ಕೂಡ ಅದೇ ಬೇಕಿದ್ದು ಮತ್ತು ಯಾಕಂತಂದ್ರೆ ಅವ್ರ ವಾಯ್ಸ್ ಕೂಡ ಇರಿಟೇಟ್ ಆಗಿತ್ತಿರುವ ಕಾರಣದಿಂದಾಗಿ ಅವ್ರು ಹೋದ್ರೆ ಅಷ್ಟೊಂದು ಏನು ಅವ್ರಿಗೆ ಇಂಪ್ಯಾಕ್ಟ್ ಬೀರಲ್ಲ ಅಂತಾನೆ ಹೇಳ್ಬೋದು. ಇಲ್ಲಿ ಒಂದೇನಂತಂದ್ರೆ ಇವ್ರು ಮೋಕ್ಷಿತಾ ಅಥವಾ ತ್ರಿವಿಕ್ರಮ್ ಇವರಿಬ್ಬರಲ್ಲಿ ಒಬ್ರು ಆಗಿದ್ರೆ ಸಖತ್ತಾಗಿ ಇರ್ತದೆ ಅಂತಾನೆ ಹೇಳ್ಬೋದು. ಇಲ್ಲಿ ಬಿಗ್ ಬಾಸ್ ಸ್ವಲ್ಪ ತಲೆ ಓಡಿಸಿ ಇನ್ನೊಂದು ಸ್ವಲ್ಪ ತ್ರಿವಿಕ್ರಮ್ ಅಥವಾ ಮೋಕ್ಷಿತಾ ಅವ್ರನ್ನ ಏನಾದ್ರು ಈ ಸೀಕ್ರೆಟ್ ರೂಮ್ಗೆ ಇಟ್ಟಿದ್ರೆ ಸಖತ್ತಾಗಿರ್ತಿತ್ತು. ಆದ್ರೆ ಇಲ್ಲಿ ಚೈತ್ರ ಕುಂದಾಪುರ್ ಅವರು ಈ ವಾರದ ಸೀಕ್ರೆಟ್ ರೂಮ್ಗೆ ಆದ್ರೆ ಇವ್ರು ಚೈತ್ರ ಕುಂದಾಪುರ್ ಅವರಾದ್ರೆ ಎಂಟ್ರಿ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ಬಾರಿಯ ಬಿಗ್ ಬಾಸ್ ಬಂದ್ಬಿಟ್ಟು ಸ್ವಲ್ಪ ಲಾಂಗ್ ಟೈಮ್ ರನ್ ಮಾಡೋ ಸಲುವಾಗಿ ಈ ಬಾರಿಯ ಬಿಗ್ ಬಾಸ್ ಒಂದು ಬೇರೆ ಪ್ಲಾನ್ ಅಲ್ಲಿ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಅಂದ್ರೆ ಸೀಸನ್ 11 ಬಿಗ್ ಬಾಸ್ ನಲ್ಲಿ ಮತ್ತೆ ಸೀಕ್ರೆಟ್ ರೂಮ್ ಆದ್ರೆ ತಗೊಂಡ್ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಸೀಕ್ರೆಟ್ ರೂಮ್ಗೆ ಹೋಗಿದ್ರೆ ಚೆನ್ನಾಗಿರ್ತದೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಯಾಕಂತಂದ್ರೆ ಮುಂದೆ ಬರೋ ಬಿಗ್ ಬಾಸ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀನಿ. ಆ ಕಾರಣಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.